ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕರ್ನಾಟಕದಿಂದ ನೀರು ಬಿಡುವಂತೆ ಆದೇಶಿಸಿರುವಂತಹ CWRC ಆದೇಶವನ್ನು ಖಂಡಿಸಿ ಮಂಡ್ಯದಲ್ಲಿ ಇವತ್ತು ಕೂಡ ಕಾವೇರಿ ಕಿಚ್ಚು ಮುಂದುವರೆದಿರ್ತಕ್ಕಂಥದ್ದು. ಮಂಡ್ಯದ ಪ್ರಮುಖ ವೃತ್ತವಾದಂತಹ ಸಂಜೆಯ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಏನು ಹೇಳ್ತೀರಾ ಸರ್? ಇವಾಗೇನು ಮಂಡ್ಯ ಜಿಲ್ಲೆ ಏನು ನಮ್ಮ ಕನ್ನಂಬಾಡಿ KRS ಕಟ್ಟೆ ಇದೆ, ಬರೀ ಅದು ಮಂಡ್ಯ ಜಿಲ್ಲೆ ರೈತರಿಗೆ ಅಂತಲ್ಲ, ಸುಮಾರು 4 ಜಿಲ್ಲೆಗಳು ರೈತರುಗಳಿಗೆ ನೀರಾಗುವಂಥದ್ದು. ಕಾವೇರಿ ಕೊಳ್ಳದ ಅಂದರೆ ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಮತ್ತು ಆರಂಗಿ ಇರ್ಬೋದು. ಈ 4 ಜಲಾಶಯಗಳು ಕಾವೇರಿ ಕೊಳ್ಳದ ರೈತರು ಅಂತೇಳಿ ಇದು ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಆದರೆ ಇಲ್ಲೇ ಮಳೆ ಆಗಿಲ್ಲ. ಮುಂಗಾರು ಮಳೆ ಕೈ ಕೊಟ್ಟಿದೆ, ಬೆಳೆಗಳು ಸಂಪೂರ್ಣ ಒಣಗಿದೆ, ಜೊತೆಗೆ ಕುಡಿಯೋಕ್ಕೆ ನೀರಿಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ದನ ಕರಳಿಗೆ ನೀರಿಲ್ಲ, ಜೊತೆಗೆ ಬೆಂಗಳೂರಲ್ಲಿರುವಂಥ ಕೋಟ್ಯಾಂತರ ಜನಕ್ಕೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇರೋವಂಥದ್ದು ನಮ್ಮ KRS ಜಲಾಶಯದಿಂದ. ಆದರೆ ಇವತ್ತು ಏನು CWRC ಏನು ಆದೇಶವನ್ನು ನೀಡಿದೆ, ಅದು ಹಿಂದ್ಲಿಂದನೂ ತಮಿಳ್ನಾಡರ ಏಜೆಂಟರ ರೀತಿ ವರ್ತನೆ ಮಾಡ್ತಾ ಇದೆ. ಯಾವಾಗಲಿಂದ ನೋಡ್ರಿ, ಭಾಳ ವರ್ಷ ಹಿಂದ್ಲಿಂದ ನೋಡ್ದಂಗೆ ಯಾವತ್ತು ಕರ್ನಾಟಕದ ಪರ ಅದು ಬಂದಿಲ್ಲ. ಕರ್ನಾಟಕದ ಪರ ಆದೇಶ ಬಂದಿಲ್ಲ. ಬಂದಿರೋದು ಯಾವಾಗಲೂ ತಮಿಳ್ನಾಡು ಪರ. ಇದರಲ್ಲಿ ಏನು ಇದು ನಮ್ಗೆ ಅನುಮಾನ ಕಾಡ್ತಾ ಇದೆ. ಅದರಲ್ಲಿ ಏನಾರು ಎಲ್ಲ ಬರೀ ತಮಿಳಿಯರೇ ಸೇರ್ಕೊಂಡಿದ್ದಾರಾ, ಇಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಂಸದರು ಅವ್ರಿಗೆ ಏಜೆಂಟ್ಗಳ, ಕರ್ನಾಟಕದ ಜನಪ್ರತಿನಿಧಿಗಳ ಏಜೆಂಟ್ರಾ? ಇವ್ರಿಗೆ ನಮ್ಮ ಕರ್ನಾಟಕ ಜನಪ್ರತಿನಿಧಿಗಳಿಗೆ ಇದು ಇಲ್ವಾ, ಶಕ್ತಿ ಇಲ್ವಾ, ತಾಕತ್ತಿಲ್ವಾ? ಇವ್ರಿಗೆ ಹೋಗಿ ಇಲ್ಲಿರುವಂಥ ವಾಸ್ತವಾಂಶನ ಇವತ್ತು ಏನು ನಡೀತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯ ಭಾಗದಲ್ಲಿ, ಅದರಲ್ಲೂ ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲ, ಇಲ್ಲಿರುವಂಥ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಇವತ್ತು ಇರೋದು ಇದರಲ್ಲಿ 12 TMC ಉಪಯೋಗಕ್ಕೆ ಬರುವಂಗೆ ಇರೋದೇ 12 TMC. 12 TMCಲಿ 3500 ಕೇಸಸ್ ಪ್ರತಿದಿನ 4.5 TMC ಏನಾರ ತಮಿಳ್ನಾಡಿಗೆ ನೀರು ಹರಿಸಿದ್ರೆ ಎಷ್ಟು ನೀರು ಉಳಿತದೆ? ಇಲ್ಲಿಯ ರೈತ ಏನು ಮಾಡ್ತಾರೆ, ಇಲ್ಲಿಯ ಸಾರ್ವಜನಿಕ ಏನು ಮಾಡ್ತಾರೆ? ಇವತ್ತು ಬೆಂಗಳೂರು ನಗರಕ್ಕೆ ನೀರು ಎಲ್ಲಿಂದ ತಂದು ಕೊಡ್ತಾರೆ? ಇದೆಲ್ಲ ಅರ್ಥ ಮಾಡಬೇಕಾದ್ರು ಮಾನ್ಯ ಮುಖ್ಯಮಂತ್ರಿಗಳನ್ನ ಕಡಲೆಕಾಯಿ ತಿಂತಿದ್ರಾ, ಅಧಿಕಾರಿಗಳು ಏನು ಕಡಲೆಕಾಯಿ ತಿಂತಿದ್ರಾ, ಅವ್ರಿಗೆ ಅರ್ಥ ಮಾಡಿಸ್ಬೇಕಾಯ್ತಾನೆ. CWRC ಏನು ಆದೇಶ ಮಾಡಿದ್ರು ನೆನ್ನೆ, ಅವ್ರಿಗೆ ಇಲ್ಲಿಯ ವಾಸ್ತವಾಂಶವನ್ನು, ಇಲ್ಲಿ ವ್ಯವಸ್ಥೆಯನ್ನು, ಇಲ್ಲಿ ಯಾವ ರೀತಿ ಆಗ್ತಾ ಇದೆ, ಇಲ್ಲೇ ಬರ ಬಂದು ಜನ ಗೂಳೆ ಹೋಗೋ ಪರಿಸ್ಥಿತಿ ಆಗ್ತಾ ಇದೆ. ತಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಒತ್ತು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಅವ್ರನ್ನೂ ಮಾತನಾಡ್ತೇನೆ. ಸರ್, ಈಗ ಏನು ಈ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಒಂದು ರೀತಿ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪರಿಸ್ಥಿತಿ, ಈ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಅಂತ? ನಮ್ದು ಏನಂತ ಅಂದರೆ, ಈ ಆದೇಶಕ್ಕೆ ನಮ್ಮದು ಇರೋದೈತೆ. ಏನಾರ ಒಂದು ವೇಳೆ ಏನಾರ ನೀರ ಬಿಡೋದ ಏನಾರ ಇದಾದರೆ ನಾವು ನಮ್ಮ TN ನಾರಾಯಣಗೌಡ ನೇತೃತ್ವದಲ್ಲಿ KRSಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಸರ್, ಮತ್ತಷ್ಟು ಏನು ಮಹಿಳಾ ಹೋರಾಟಗಾರರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೇನೆ. ಸರ್, ಮೇಡಮ್, ನೀವು ಒಬ್ಬರು ಮಹಿಳೆಯರಾಗಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದೀರಿ, ಏನು ಹೇಳ್ತೀರಾ ಈ ಒಂದು ಸರ್ಕಾರದ ಆದೇಶ? ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನು ಆದೇಶ ಈಗ ಕೊಟ್ಟಿದೆ, ಅದನ್ನು ಖಂಡಿತ ನಮ್ಮ ಸರ್ಕಾರ ಒಪ್ಕೋಬಾರ್ದು. ಮತ್ತು ಏನು ಈಗ ಯೋಜನೆಗಳು, ಈಗ ಮೇಕೆದಾಟು ಯೋಜನೆ ಇದೆ, ಅದನ್ನು ಈಗ ಕೇಂದ್ರ ಸರ್ಕಾರ ಹೇಳಿದ ತಕ್ಷಣವೇ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಕೈಗೆತ್ಕೊಂಡು ಅದನ್ನು ಮಾಡಬೇಕು. ಮತ್ತು ನೀರು, ಈಗ ನಮಗೆ ನೀರು ಕುಡಿಯೋದಕ್ಕೆ ನೀರಿಲ್ಲ, ಮತ್ತು ಜಾನುವಾರುಗಳಿಲ್ಲ ಅಂತೇಳಿ ನಾವು ಈಗ ಸ್ವಲ್ಪ ದಿವಸದಲ್ಲಿ ನಾವು ಹೋರಾಟ ಮಾಡಿದ್ವಿ. ಅಂಥದ್ರಲ್ಲಿ ಈಗಾಗಲೇ ನೀರಿಲ್ಲ ಅಂತಂದ್ರೂ ನಾವು ಈ ಆದೇಶಕ್ಕೆ ಇವರೇನಾದರೂ ಮನ್ನಣೆ ಕೊಟ್ಟರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಿದ್ದೀವಿ. ಯಾವುದೇ ಕಾರಣಕ್ಕೂ ನೀರನ್ನು ನಾವು ಬಿಡೋದಿಲ್ಲ. ನಾವೇನು KRS ಮುತ್ತಿಗೆ ಹಾಕ್ತೀವಿ, ಇಡೀ ರಾಜ್ಯಾದ್ಯಂತ ನಮ್ಮ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ನಾರಾಯಣಗೌಡರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಅನ್ನೋದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಇಷ್ಟು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರ ಮಾತಾಗಿರ್ತಕ್ಕಂಥದ್ದು. ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.